여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 네, 우리는 오늘도 창세기 1장 26절의 말씀을 읽겠습니다. ಮತ್ತೆ ಇವತ್ತು ಕೂಡ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ಓದಿಕೊಳ್ಳೋಣ. 하나님이 가라사대 우리의 형상을 따라 우리 모양대로 우리가 사람을 만들고 그로 바다의 고기와 공중의 새와 육축과 온 땅과 땅에 기는 모든 것 ಆಮೇಲೆ 다스리게 ದೇವರು 하자 ನಮ್ಮ 하시고 ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ 하나님이 자기 ತೆರೆತನ ಮಾಡಲಿ 형상, ಅಂದನು. 하나님의 형상대로 사람을 창조하시되 남자와 여자를 ಹೀಗೆ 창조하시고 ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. 하나님이 그들에게 복을 주시고 그들에게 이르시되 생육하고 번성하여 땅에 충만하라. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹುಸುಂತನವುಳ್ಳರಾಗಿರಿ ಎಂದು ಹೆಚ್ಚಿರಿ. 땅을 정복하라. 바다의 고기와 공중의 새와 땅에 움직이는 모든 생물을 다스리라 ಭೂಮಿಯಲ್ಲಿ 하시니라. ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ 하나님 ಮಾಡಿ 여섯째 ಅಂದನು. 날에 그 짐승들을 만드셨어요. 6ನೇ ದಿನದಲ್ಲಿ ದೇವರು ಪ್ರಾಣಿಗಳನ್ನು ಉಂಟು ಮಾಡಿದನು. 그리고 제일 마지막에 성경에 보면 사람을 ಕೊನೆಯದಾಗಿ 만드셨어요. ನಾವು ಸತ್ಯವೇದಲ್ಲಿ ನೋಡುವಾಗ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದನು. 물론 여기에도 깊은 의미가 있습니다. ಹೌದು, ಇದರಲ್ಲಿ ಬಹಳ ಆಳವಾದ ಅರ್ಥವಿದೆ. ಇದರೊಳಗೆ 하나님이 천지를 창조할 때 인간을 먼저 만들지 ಯಾವಾಗ 않았다는 ದೇವರು 것이죠. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ದೇವರು ಮೊದಲೇದಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಲಿಲ್ಲ. 그래서 여러분 인간이 제일 나중에 만들었다는 말은 ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ದೇವರು ಕೊನೆಯದಾಗಿ ಮನುಷ್ಯನನ್ನು ಉಂಟು ಮಾಡಿದ್ದು 인간이 다 만들어지고 난 뒤에 인간은 하나님의 창조하는 걸 ಆವಾಗ 보시지 ಮನುಷ್ಯನು 못했어요. ಉಂಟು ಮಾಡಿದನೋ ಆಗ ನೋಡುತ್ತೇವೆ ದೇವರು ಹೇಗೆ ಉಂಟು ಮಾಡಿದನೋ ಎಲ್ಲವೂ ಕೂಡ ಆತ 하나님은 ನೋಡಕ್ಕಾಗಲಿಲ್ಲ. 6세 만에 천지를 창조하시고 제일 마지막 인간을 ದೇವರು 6ನೇ ಎಲ್ಲವೂ 만드시고 ಕೂಡ ಮುಗಿಸಿದನು. ಭೂಮಿ ಆಕಾಶ ಉಂಟು ಮಾಡಿ ಕೊನೆಯ 6ನೇ ದಿನದಲ್ಲಿ ಆತನು 인간을 ಮನುಷ್ಯನ ಉಂಟು ಮಾಡಿದನು. 만드시자마자 하나님은 다 마치고 쉬셨습니다. ದೇವರು ಮನುಷ್ಯನ ಉಂಟು ಮಾಡಿದಾದ ಮೇಲೆ ಆತನು ವಿಶ್ರಮಿಸಿಕೊಂಡನು. 그러니까 인간이 자기가 창조 딱 되어서 봤을 때 하나님 일하시는 걸 볼 ಮನುಷ್ಯನು 수가 ಯಾವಾಗ 없어요. ಉಂಟಾದನು, ಯಾವಾಗ ಆತನು ಕಣ್ಣುಗಳನ್ನು ತೆರೆದನು, ಆತನು ಕಣ್ಣು ತೆರೆ ನೋಡುವಾಗ ದೇವರು ಕಾರ್ಯ ಮಾಡುವುದಿಲ್ಲ, ಕೆಲಸ ಮಾಡುತ್ತಾನೋ ಅದನ್ನು 하나님 우리 ನೋಡಲಿಲ್ಲ. 인간에게 안식을 가르쳐 주시길 원하시죠. ದೇವರು ನಮಗೆ ಸಬ್ಬತನ್ನು ಕಲಿಸಬೇಕೆಂದಿದ್ದನು. 정말 인간의 어떤 노력이나 어떤 수고가 아닌 하나님의 되어지는 그 세계를 하나님 인간에게 가르쳐 ದೇವರು ನಮಗೆ ಒಂದು 주기를 ಪ್ರಪಂಚ 원하셨습니다. ತೋರಿಸಬೇಕಾಗಿತ್ತು. ಯಾವುದೇ ಕೆಲಸಗಳಿಂದ ಯಾವುದೇ ಒಂದು ಪ್ರಯಾಸದಿಂದ ಮಾಡಬೇಕಂತದಲ್ಲ, ದೇವರು ಮಾಡಿರುವಂತದ್ದು. 신앙에 여러 가지 문제가 있습니다만 ನಮ್ಮ ಆತ್ಮಿಕ ಜೀವಿತದಲ್ಲಿ ಅನೇಕ ತರಹದ ಸಮಸ್ಯೆಗಳಿದೆ. 그 중에 가장 큰 문제 하나가 뭐냐면 사탄에게 우리는 뭘 자꾸 ಇನ್ನೊಂದು 하려고 ಏನಪ್ಪಾ ಒಂದು 한다는 ವಿಶೇಷವಾದ 거죠. ಸಂಗತಿ ಅಂತ ಹೇಳಿದ್ರೆ, ಪ್ರತಿ ಸಾರಿ ಕೂಡ ಸೈತಾನ ಒಂದು ಆಲೋಚನೆ ಒಳಗಾಗಿ ಮತ್ತೆ ನಾವು ಆತನಿಂದ ವಂಚಿಸಲ್ಪಟ್ಟು ಒಳ್ಳೆಯದ 사람들이 ಸಂಗತಿ 어떻게 ಮಾಡಲಿಕ್ಕೆ 생각? 내가 ನೋಡುತ್ತೇವೆ. 좀 더 열심히 기도하면, 내가 성경을 읽으면, 그럼 내가 하나님을 충성되게 섬기면 뭐가 잘 될 것 같은 그런 ನಾನು 마음을 ಹೆಚ್ಚಾಗಿ 갖게 ಬಹಳ 합니다. ಭಾರವಾಗಿ ಪ್ರಾರ್ಥನೆ ಮಾಡಿದರೆ ಮತ್ತೆ ದೇವರ ವಾಕ್ಯರು ಓದಿದರೆ ಹೆಚ್ಚಾಗಿ ಮತ್ತೆ ದೇವರಿಗೆ ನಿಷ್ಠಾವಂತನಾಗಿ ಅಡುವುದಾದರೆ ಅಂತ ಈ ಒಂದು ಹೃದಯವನ್ನು ಸೈತಾನ ಒಳಗಿಡುತ್ತಾನೆ. 정말 하나님 원하시는 것은 인간에 의해서가 아니라 하나님에 의해서. ನಿಜವಾಗಿ ಕೂಡ ದೇವರಿಗೆ ಎಂತ ಒಂದು ಸಂಗತಿ ಬೇಕು, ಮನುಷ್ಯರ ಒಂದು ಸಂಗತಿಗಳಲ್ಲ, ದೇವರ ಒಂದು ಸಂಗತಿ ದೇವರಿಗೆ ಬೇಕು. 우리는 어제 저녁에 전도하는 것에 대해서 저녁에 의논하고 서로 이제 ನಾವು 교제를. ನಿನ್ನೆ ಸಂಜೆ ಒಂದು ಸಾಕ್ಷಿ ಕುರಿಸೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿದ್ದೇವೆ ನಾವು. 사람들이 어떻게 해야 전도를 잘할 수가 있습니까? ಮನುಷ್ಯರು ಏನು ಮಾಡಬೇಕು ಉತ್ತಮವಾಗಿ ಸಾಕ್ಷೀಕರಿಸೋದಕ್ಕೋಸ್ಕರ 사람 어떻게 해야 많은 사람을 구원으로 인도할 수가 있습니까? ಮನುಷ್ಯನ ಏನು ಮಾಡಬೇಕು, ಅನೇಕರು ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತೆ. 저희들은 어제 제 교회에서 그 이야기를 나누었어요. ಸಭೆಯಲ್ಲಿ ನಾವು ನಿನ್ನೆ ಮಾತಾಡಿದ್ದೆವು ಇದರ ಬಗ್ಗೆ. 그 이야기를 하면서 무슨 이야기를 ಯಾವಾಗ ಅದರ ಬಗ್ಗೆ 했냐면 ಮಾತಾಡುತ್ತಿದ್ದೇನೆ, ಏನು ಹೇಳಿದ್ರೆ ಅಂತ ಹೇಳಿದ್ರೆ, ನಾನು 우리가 구원받을 때를 우리가 생각하겠어요. ನನಗೆ ಸಮಯ ಇದೆ, ನಾನೆಲ್ಲ ಯಾವಾಗ ಕೂಡ ರಕ್ಷಣೆ ಹೊಂದಿಕೊಂಡು ನಾವೊಂದು ಸಮಯ ನಾನು ತಿಳಿದುಕೊಳ್ಳುತ್ತೇನೆ. 이제 사람들이 처음에 교회 나오면 자기가 열심히 뭘 해서 구원을 이룰 줄로 생각을 ಮನುಷ್ಯರು 한다. ಯಾವಾಗ ಸಭೆಗೆ ಬರುತ್ತಾರೋ ಅವರೆಲ್ಲ ಅಂದುಕೊಳ್ಳುತ್ತಾರೆ ರಕ್ಷಣೆ ಕೆಲಸ ಮುಗ್ದೇ ಇದೆ ಅಂತ, ಏನೋ ಒಂದು ಪ್ರಯಾಸ ಮಾಡಿದರೆ ನಿಮಿತ್ತ. 예를 들어 말하자면 십계명을 지키고 ಉದಾಹರಣೆಗೆ ದಶಾನ ಕೈಗೊಂಡು ನಡೆಯುವುದಕ್ಕೆ, 성경을 읽고 기도를 하고 ಸತ್ಯವೇದವನ್ನು ಓದುವುದು ಮತ್ತೆ ಪ್ರಾರ್ಥನೆ ಮಾಡುವುದು, 주일 예배를 참석하고 죄를 짓지 않고 성실하게 살면 ಪಾಪ ಮಾಡದಂತೆ ಮತ್ತೆ ಭಾನುವಾರ ಆರಾಧನೆಗಳು ಬರುತ್ತ ಮತ್ತೆ ಶ್ರದ್ಧೆಯಿಂದ ಜೀವಿಸುವಾಗ, 그러면 이제 우리가 그 신앙생활 좋아져서 하나님 잘 믿고 천국 갈 줄로 알고 있다. ಅದರಿಂದ ಅನೇಕ ಜನ ಅಂದುಕೊಳ್ಳುತ್ತಾರೆ ತಮ್ಮ ಒಂದು ಆತ್ಮಿಕ ಜೀವಿತ ಚೆನ್ನಾಗಿದೆ ಮತ್ತೆ ನಾವು ಪರಲೋಕ ಹೋಗುತ್ತೇವೆ ಅಂತ. 대부분 사람들은 교회 다니면 처음에 그런 생각 속에 빠지는 ಅನೇಕ 거죠. ಜನರು ಯಾವಾಗ ಕೂಡ ಸಭೆಗೆ ಬರುತ್ತಾರೋ ಮೊದಲೇದಾಗಿ ಇವರೆಲ್ಲರೂ ಕೂಡ ಇಂಥ ಆಲೋಚನೆಗೆ ಒಳಗೆ 근데 ಬೀಳುತ್ತಾರೆ. 그렇게 오래 하다가 보면은
뭘 느끼냐면 ಅದೊಂದು ಕೆಲವು ದಿನಗಳಾದ ಮಾಡಿದಾದ ಮೇಲೆ ಅವ್ರು ಏನಂದುಕೊಳ್ಳುತ್ತಾರೆ, 자기 신앙의 한계를 ಅವ್ರು 깨닫게 됩니다. ಅರ್ಥ ಮಾಡಿಕೊಳ್ಳುತ್ತಾರೆ ತಮ್ಮ ಒಂದು ಆತ್ಮಿಕ ಜೀವಿತ ಒಂದು ಲಿಮಿಟ್ಸ್ 내가 ಗಳನ್ನು. 이렇게 해서 될 수 없구나. ನಾನು ಇನ್ನು ಮುಂದೆ ಹೋಗಕ್ಕೆ ಆಗುದಿಲ್ಲ. 그래도 한계를 느끼고 또 ಅವರ 해보는 것이 ಚೌಕಟ್ಟುಗಳನ್ನು ನೋಡಿಕೊಳ್ಳುತ್ತಾರೆ, ಮತ್ತೆ ಇನ್ನು ಹೆಚ್ಚು ಪ್ರಯತ್ನ ಮಾಡ್ಬೇಕಾದ್ರೆ ಅವ್ರು ನೋಡುತ್ತಾರೆ. 이제 안 되지요. ಅವರು ಮತ್ತೆ ಕೆಲಸ ಆಗುದಿಲ್ಲ, 또 해보는 ಮತ್ತೆ 것이 ಇನ್ನೂ ಪ್ರಯತ್ನ ಮಾಡ್ತಾರೆ, 또 안 됩니다. ಮತ್ತೆ ಅವ್ರು ಸೋತ ಹೋಗುತ್ತಾರೆ, 또 해보고 ಮತ್ತೆ ಪ್ರಯತ್ನ ಮಾಡ್ತಾರೆ, 또 안 되죠. ಮತ್ತೆ ಸೋತ ಹೋಗುತ್ತಾರೆ. 그런 일을 계속 하다 보면은 ಇದನ್ನೇ ನಿರಂತರವಾಗಿ ಮತ್ತೆ ಮಾಡುವಾಗ 인간만 어떤 결정이 서느냐. ಕೊನೆ ಒಂದು ತೀರ್ಮಾನ ಏನ್ ಬರುತ್ತೆ ಮನುಷ್ಯರ ಹೃದಯದಲ್ಲಿ, 내가 하나님의 수고에 애쓰는 이 모든 것이 아무 의미가 없고 무익하다는 사실을 깨닫게 ಅವ್ರು 됩니다. ತಿಳಿದುಕೊಳ್ಳುತ್ತಾರೆ ದೇವರಿಗೆಲ್ಲ ಮಾಡಿದ ಎಲ್ಲ ಪ್ರಯಾಸಗಳು ಎಲ್ಲವೂ ಕೂಡ ವ್ಯರ್ಥವಾಗಿ ಮತ್ತೆ ಅರ್ಥ ಇಲ್ಲದಂತೆ. 그때 이제 인간은 어떻게 하면 자기가 가진 자기 그 노력이나 수고가 의미가 없다는 걸 자기가 수고를 ಯಾವಾಗ ಮನುಷ್ಯ ಅರ್ಥ 내려놓게 ಮಾಡಿಕೊಳ್ಳುತ್ತಾನೆ ನನ್ನ ಒಂದು ಕೆಲಸಗಳು ಸಾಮರ್ಥ್ಯಗಳೆಲ್ಲವೂ ಕೂಡ ಏನು ಇಲ್ಲ ಅಂತ, ಆಗ ಆತನ ಒಂದು ಬ್ಯಾಲೆನ್ಸ್ಗಳನ್ನು ಎಲ್ಲ ಒಂದು ಬಲವನ್ನು ಕೆಳಗಿಟ್ಟು ಬಿಡುತ್ತಾನೆ. ಯಾವಾಗ ನಾವು ಸತ್ಯವಾದ ಓದುತ್ತೇವೋ, 예수님이 세상에 계셨을 때에 ಯಾವಾಗ ಯೇಸು ಈ ಭೂಮಿ ಮೇಲೆ ಇದ್ದಾನೋ, 예수님 앞에 나와서 은혜를 입은 사람들 어떤 ಯಾರು ಯೇಸುವಿನ 사람이었습니까? ಮುಂದೆ ನಿಜವಾದ ಕೃಪೆಯನ್ನು ಹೊಂದಿಕೊಂಡರು, ಅಂತ ಒಂದು ಮನುಷ್ಯರಾಗಿದ್ದಾರೆ ಅವರು. 전부 자기 어떤 한계를 더 이상 아무 것이 할 수 없는 사람들이 예수님 앞에 ಮನುಷ್ಯರು 은혜를 ಯಾರೆಲ್ಲ ಕೂಡ ತಮ್ಮ 입었습니다. ಚೌಕಟ್ಟು ಮೀರು ಮಾಡಲಿಕ್ಕಾಗಲಿಲ್ಲವೋ, ಯಾರೆಲ್ಲ ಕೂಡ ಕೈ ಬಿಟ್ಟು ಹೋದರು, ಅವರೆಲ್ಲರಿಗೂ ಕೂಡ ದೇವರು 예를 ಕೃಪೆಯನ್ನು 들면 ಕೊಟ್ಟನು. 38년 된 병자 그가 무슨 일을 해도 자기는 어떻게 할 자기를 더 좋게 할 수 ಉದಾಹರಣೆಗೆ ನಾವು 없었어요. ನೋಡುವುದಾದ್ರೆ 38 ವರ್ಷದ ರೋಗದಲ್ಲಿ ಬಿದ್ದ ಮನುಷ್ಯನು ಆತನ ನೋಡುವಾಗ ಆತನ ಏನು ಕೂಡ ಮಾಡಕ್ಕಾಗುದಿಲ್ಲ, ಆತನ 그럼 ಉತ್ತಮ 가늠하다 잡힌 여자도 자기가 무슨 일을 한다고 할지라도 이제 자기를 구원한다는 건 불가능한 일이었어요. ವ್ಯಭಿಚಾರ ಸಿಕ್ಕಿ ಬಿದ್ದ ಸ್ತ್ರೀ ಅವಳು ಏನು ಕೂಡ ಮಾಡಿಕೊಂಡಿದ್ರು ಕೂಡ ತನ್ನ ತಾನು ರಕ್ಷಿಕೊಳ್ಳೋದು ಬಹಳ ಕಷ್ಟವಾಗಿತ್ತು ಅವಳಿಗೂ. 또한 강도 만난 자 그 사람도 자기가 뭘 해서 자기를 바꾸나 변화시킬 능력이 전혀 없어요. ಕಳ್ಳರ ಮೊದಲು ಸಿಕ್ಕಿ ಬಂದ ಮನುಷ್ಯನು ಕೂಡ ತನ್ನ ತಾನು ಅರ್ಧ ಸತ್ತ ಮನುಷ್ಯ ಆತನ ಏನು ಕೂಡ ಮಾಡಕ್ಕಾಗಿಲ್ಲ ತನ್ನ ಉತ್ತಮ 그럼 ಮಾಡೋದಕ್ಕೋಸ್ಕರ. 자기가 무엇을 할 수 없는 그런 위치에 있었을 때 ಯಾವ ಒಂದು ಸ್ಥಾನದಲ್ಲಿ ಅವರು ಏನು ಮಾಡುತ್ತಾರೆ ತನ್ನ ಕೈಲಿ ಏನು ಆಗುದಿಲ್ಲ ಅಂತ ಒಂದು ಅಂಶದಲ್ಲಿ 이제 예수 그리스도께서 일을 하시는 거죠. ಅಲ್ಲಿ ಯೇಸು ಸ್ವಾಮಿ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸುತ್ತಾನೆ. 그 자기가 할 수 있다고 생각하는 그 니고데모나 서기관들 바리새인들은 주님이 있어도 주님 앞 은혜를 잊지를 못했어요. ಆದ್ರೆ ನಿಕೋದೇಮಸ್ ಫರಿಸಾಯರು ಮತ್ತು ಶಾಸ್ತ್ರಿಗಳು ಯಾರೆಲ್ಲ ಕೂಡ ಅಂದುಕೊಂಡು ನಾವು ಅವನನ್ನು ಒಳ್ಳೇದು ಮಾಡುತ್ತೇವೆ ಅಂತ, ಅಲ್ಲಿ ದೇವರಿದ್ರು ಕೂಡ ಅವರು ಕೃಪೆಯನ್ನು ಹೊಂದಿಕೊಳ್ಳಕ್ಕಾಗಲಿಲ್ಲ. 우리의 신앙도 ಅದೇ ರೀತಿ ಕೂಡ ನಿಜವಾಗಿ ಕೂಡ ನಮ್ಮ ಆತ್ಮಿಕ ಜೀವಿತದೊಂದಿಗೆ ಕೂಡ ಅದೇ. 우리가 뭘 열심히 해서 뭐가 될 수 있다고 생각하는 사람. ಯಾರೆಲ್ಲ ಮನುಷ್ಯರು ಅಂದುಕೊಳ್ಳುತ್ತಾರೆ ಏನೋ ಒಂದು ಮಾಡಿದ್ರೆ ನಾವೇನೋ ಒಂದು ಆಗುತ್ತೇವೆ ಅಂತ, 자기가 뭘 하려고 하지 예수님의 은혜를 입으려고 ಅವರೆಲ್ಲರೂ 한다. ತಮ್ಮಲ್ಲಿ ತಾವು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಾರೆ, ಅವರು ದೇವರಿಂದ ಕೃಪೆಯನ್ನು ಹೊಂದಿಕೊಳ್ಳಲು 그런 ನೋಡುವುದಿಲ್ಲ. 사람은 예수님의 은혜와 자비와 긍휼하고는 아무 상관이 없는 사람이다. ಆದ್ರೆ ಆ ಒಂದು ಮನುಷ್ಯರು ದೇವರೊಂದು ಕೃಪೆಯಿಂದ ದೇವರ ಒಳ್ಳೆದಿಂದ ಏನು ಕೂಡ ಮಾಡಕ್ಕೆ ನೋಡುವುದಿಲ್ಲ. 근데 이제 자기가 하다 어떤 한계 난 도저히 더 할 수 없다고 생각했을 때 ಆದ್ರೆ ಮನುಷ್ಯರೆಲ್ಲ ಮಾಡಿಕೊಳ್ಳುತ್ತಾರೋ ನಾನೇನು ಕೂಡ ಮಾಡಕ್ ಆಗುದಿಲ್ಲ ಅಂತ, 이제 그때 이제 자기 속에 예수님이 찾게 되고 예수님이 일을 하시게 된다는 것입니다. ಆಗ ಒಂದು ಸಮಯದಿಂದ ಅವರ ಹೃದಯದೆಲ್ಲರೂ ಕೂಡ ಯೇಸು ಹುಡುಕುತ್ತಾರೆ, ಮತ್ತೆ ದೇವರ ಕಾರ್ಯದಲ್ಲಿ ಅವರು 그렇기 ಹುಡುಕುತ್ತಾರೆ. 때문에 하나님은 우리가 이제 그 구원을 받는 것도 그때 비로 주의 은혜를 통해 구원을 받는 ನಿಜವೂ ಕೂಡ ರಕ್ಷಣೆ ಹೊಂದಿಕೊಳ್ಳುವುದು ಕೂಡ ಅಲ್ಲಿಂದಲೇ ಮಾತ್ರ ರಕ್ಷಣೆ ಹೊಂದಿಕೊಳ್ಳುವುದು ಅಷ್ಟೇ. 전도하는 것도 역시 ಅದೇ ರೀತಿ ಕೂಡ ಸಾಕ್ಷಿ ಕೊಡಿಸುವುದರ ರೀತಿಯಲ್ಲಿ ಅದೇ. 자기가 열심히 해서 전도가 될 줄 알고 열심히 ಯಾರೆಲ್ಲ 하는 ಮನುಷ್ಯರು 사람은 ವೈರಾಗ್ಯದಿಂದ ಕೂಡ ಸಾಕ್ಷೀಕರಿಸುತ್ತಾರೋ ಎಲ್ಲರೂ ಅಂದುಕೊಳ್ಳುತ್ತಾರೆ ನಾವು ಸಾಕ್ಷೀಕರಿಸುತ್ತೇವೆ 하나님 그 ಅಂತ. 속에 아무 일을 할 수 없어요. ದೇವರು ಅವರಲ್ಲಿ ಯಾವುದೇ ತರ ಕೆಲಸ ಮಾಡುವುದಿಲ್ಲ. 처음에 전도를 ಪ್ರಾರಂಭದಲ್ಲಿ 한번 ಬಹಳ 해보면 ಪ್ರಯತ್ನ ಮಾಡುತ್ತಾರೆ ಸಾಕ್ಷೀಕರಿಸೋದಕ್ಕೋಸ್ಕರ, 잘 안 돼. ಅದು ಚೆನ್ನಾಗಿ ಆಗುವುದಿಲ್ಲ. 기도하고 노력을 ಮತ್ತೆ 하면 ಪ್ರಾರ್ಥನೆ ಮಾಡಿ ಎಷ್ಟು ಕೂಡ ಕಷ್ಟಪಡುತ್ತಾರೆ, 잘 안 됩니다. ಮತ್ತೆ ಚೆನ್ನಾಗಿ ಆಗುವುದಿಲ್ಲ ಅದು. 그다시 해보죠. ಮತ್ತೆ ಪ್ರಯತ್ನ ಮಾಡುತ್ತಾರೆ ಅವರು, 그다지 한계를 ಮತ್ತೆ ಅವರ ಚೌಕಟ್ಟುಗಳನ್ನು ಅವರು ಹೋಗುತ್ತಾರೆ ಅಲ್ಲಿಗೆ. 아 나는 이제 안 되는 사람이구나. ಓ ಮನುಷ್ಯ ನಾನ್ ಮಾಡಕ್ ಆಗುದಿಲ್ಲ ಇದನ್ನು, 내가 아무리 노력해도 안 되는구나. ನಾನು ಎಷ್ಟು ಪ್ರಯತ್ನ ಕಷ್ಟಪಡ್ತಿದ್ರು ಕೂಡ ಏನು ಮಾಡಕ್ ಆಗುತ್ತಿಲ್ಲ ನಾನು 자기 ಇದನ್ನು. 하려고는 포기를 해버리죠. ಅವರು ತಮ್ಮನ್ನು ತಾವು ಮಾಡೋದನ್ನು ಬಿಟ್ಟು ಬಿಡುತ್ತಾರೆ. ಆಗ 그러면 이제 그때 주를 바라보게 되고 주를 믿는 믿음이 일어나게 되는 거예요. ಆ ಒಂದು ಸಮಯದಲ್ಲಿ ದೇವರ ಮೇಲೆ ನೋಡುತ್ತಾ ದೇವರ ಮೇಲೆ ನಂಬಿಕೆ ಇಡುತ್ತಾರೆ. 그때 이제 하나님께서 일을 하시기 시작하신다는 거예요. ಅಲ್ಲಿಂದ ದೇವರು ಕಾರ್ಯ ಮಾಡಕ್ಕೆ ಪ್ರಾರಂಭಿಸುತ್ತಾನೆ. 하나님이 천지를 창조한 인간의 힘을 전혀 빌리지 않고 ಯಾವಾಗ ದೇವರು ಭೂಮಿ ಮತ್ತೆ ಆಕಾಶ ಉಂಟು ಮಾಡಿದನು, ದೇವರು ಮನುಷ್ಯರ ಒಂದು ಶಕ್ತಿ ಬೇಕಾಗಿರಲಿಲ್ಲ ಅಲ್ಲಿ. 하나님이 천지를 창조하실 때만 그런 게 ಅದೊಂದೇ 아닙니다. ಅಂತಲ್ಲ, ಆ ಭೂಮಿಯನ್ನು ಆಕಾಶ ಉಂಟು ಮಾಡಿದಂತ ಅಲ್ಲೇ ಅಷ್ಟೇ 하나님 ಅಲ್ಲ, 여러분 우리를 구원하실 때도 ಅದೇ ರೀತಿ 그렇습니다. ಕೂಡ ನಿಜ ದೇವರು ಯಾವಾಗ ನಮ್ಮನ್ನು ರಕ್ಷಿಸುತ್ತಾನೋ ಅವಾಗ 우리가 노력한다 우리 구원의 손끝만큼도 보탬이 되지 ನಿಜವಾಗ ಕೂಡ 않아요. ನಾವೇನೋ ಪ್ರಯತ್ನ ಮಾಡಿದಂತೆ ನಾವೇನೋ ಕೆಲಸಕ್ಕೂ ಸ್ವಲ್ಪ ಕೂಡ ಬರುವುದಿಲ್ಲ, ನಾವೇನೋ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ. 어디서에게 그 전도 학교에 대해서 이야기를 하면서 ನಾನು ಸಾಕ್ಷೀಕರಿಸುವ ಸ್ಕೂಲಲ್ಲಿ ಮಾತಾಡಿದ್ದೆ ನಿನ್ನೆ ನಾನು.
8장과 9장과 10장의 이야기를 ನಾನು 했어요. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 9ನೇ ಅಧ್ಯಾಯ 10ನೇ ವಚನ ಮಾತಾಡಿದೆ. 저는 사도행전 8장에 구스네시가 구원받는 이야기가 ಅಪೊಸ್ತಲರ ಕೃತ್ಯಗಳು 나옵니다. ಮಾತಾಡೋದು ನೋಡುತ್ತೇವೆ, ಇಥಿಯೋಪಿಯಾದ ಒಂದು ಕಂಚಿಗೆ ರಕ್ಷಣೆ 저는 ಹೊಂದಿಕೊಳ್ಳುವುದನ್ನು. 사도행전 9장에 사울이 구원받는 이야기가 나옵니다. ಅಪೊಸ್ತಲರ ಕೃತ್ಯ 9 ಮಾತಾಡುತ್ತದೆ ಸೌಲನ ರಕ್ಷಣೆ ಹೊಂದಿಕೊಂಡಿದ್ದನು. 사도행 10장에 고넬료가 구원받는 이야기가 ಅಪೊಸ್ತಲರ 나옵니다. 10ನೇ ಅಧ್ಯಾಯ ಮಾತಾಡುತ್ತದೆ ಕೊರ್ನೇಲಿಯನು ಕೂಡ ರಕ್ಷಣೆ 지금 ಹೊಂದಿಕೊಂಡಿದ್ದನು. 이 세 사람이 구원받는 건 사도행전의 기본 대표적인 구원의 이야기입니다. ಮನುಷ್ಯರೆಲ್ಲರೂ ಕೂಡ ರಕ್ಷಣೆ ಹೊಂದಿಕೊಂಡಿದ್ದು ಬಹಳ ಪ್ರತಿನಿಧಿಸುತ್ತಾರೆ. ದೇವರ ಒಂದು ರಕ್ಷಣೆ ಕೆಲಸ ಒಂದು ಅಪೊಸ್ತಲ ಕೃತ್ಯಗಳಲ್ಲಿ. 그 세 사람이 구원받는 이야기를 보면 공통된 것이 ನಿಜವೂ ಕೂಡ ಈ 있는데 ಒಂದು ಮನುಷ್ಯರು ನೋಡುವಾಗ ರಕ್ಷಣೆ ಹೊಂದಿಕೊಂಡಿದ್ದೀವಿ, ಎಲ್ಲರೂ ಕೂಡ ಒಂದೇ ತರಹದ ಇಲ್ಲಿ 그 ನೋಡುವಾಗ. 복음을 전도한 자가 구스네시는 필립이 전했고 ಇಥಿಯೋಪಿಯಾ ಕಂಚಿಗೆ ಫಿಲಿಪ್ಪನ ಸುವಾರ್ತೆ ಸಾರಿದನು. 그 다음에 그 사울은 아나니아가 복음을 전했어요. ಸೌಲನಿಗೆ ಅನನೀಯನ ಸುವಾರ್ತೆ ಸಾರಿದನು. 그리고 그 고넬료는 베드로가 전했습니다. ಕೊರ್ನೆಲಿಯನಿಗೆ ಪೇತ್ರನ ಸುವಾರ್ತೆ ಸಾರಿದನು. 그 세 사람이 구원받은 세 사람이 아무 일한 것도 없지만은 ಈ ಒಂದು ಮೂರು ಮನುಷ್ಯರು ಏನು ಕೂಡ ಮಾಡಲಿಲ್ಲ. 복음을 전한 그 필립이나 아니면 아나니아나 베드로의 어떤 의지나 노력에 의해 되어진 게 아니란 걸 사도행전 아주 명백하게 가르쳐 주고 있어요. ಪುಸ್ತಕಗಳು ಸ್ಪಷ್ಟವಾಗಿ ವಿವರಿಸುತ್ತಾ ಇದೆ, ಒಂದು ಮನುಷ್ಯನ ಕಾರ್ಯ ಅಲ್ಲ, ಪೇತ್ರನ ಕಾರ್ಯ ಅಲ್ಲ, ಅನನ್ಯ ಕಾರ್ಯ ಅಲ್ಲ, ಫಿಲಿಪ್ಪನ ಕಾರ್ಯ ಅಲ್ಲ. 그럼 누가 거기 일을 ಆ 했습니까? ಒಂದು ಕೆಲಸ ಯಾರು ಮಾಡಿದ್ದು? 하나님이 일을 하셨어요. ಅದು ದೇವರು ಕಾರ್ಯ ಮಾಡ್ತಿರುವುದು. 하나님 빌립 보고 예루살렘에 가사로 내려가는 길까지 가라고. ದೇವರು ಫಿಲಿಪ್ಪನಿಗೆ ಹೇಳಿದನು ಗಾಜಾ ಕಡೆ ಹೋಗುವಂತ. 하나님이 아나니아 보고 너 집가에 있는 사울을 만나러 가라고 했어요. ದೇವರು ಅನನ್ಯಗೆ ಹೇಳಿದನು ಹೋಗಿ ಸೌಲನನ್ನು ಭೇಟಿ ಮಾಡುವಂತ. 저는 베드로 보고 하나님이 너 가서 고넬료의 집에 복음을 전하라 그랬어요. ದೇವರು ಪೇತ್ರನಿಗೆ ಹೇಳಿದನು ಕೋರ್ನೆಲ್ ಮನೆಗೆ ಹೋಗಿ ನೀನು ಸುವಾರ್ತೆಯನ್ನು ಸಾರು ಅಂತ. 여러분 그 하나님의 음성이 없을 때 빌립이나 아니면 그 아나니아나 베드로가 복음 전해서 하려고 생각도 하지 않았다는 것입니다. ದೇವರ ಒಂದು ಕಾರ್ಯ ಇಲ್ಲದೆ ಫಿಲಿಪ್ಪನಾಗಲಿ ಅನನೀಯನಾಗಲಿ ಪೇತ್ರನಾಗಲಿ ಸುವಾರ್ತೆ ಸಾರುತ್ತಿರಲಿಲ್ಲ. 그럼 그들은 하나님의 성령 인도를 받기까지 그들은 기다렸습니다. ಅವರೆಲ್ಲರೂ ಕೂಡ ಪವಿತ್ರಾತ್ಮನ ಮಾರ್ಗದರ್ಶನಗೋಸ್ಕರ ಕಾದುಕೊಂಡಿದ್ದರು. 그들이 전도하려고 하진 ಅವರೆಲ್ಲರೂ 않았습니다. ಕೂಡ ಪ್ರಯತ್ನ ಮಾಡಿಲ್ಲ ಹೋಗಿ 근데 ಸಾಕ್ಷೀಕರಿಸೋದಕ್ಕೆ. 오늘날 이 시대 참 많은 전도자들은 ಆದ್ರೆ ಅನೇಕ ಜನರು ಇವತ್ತು 성령이 그들 속에 인도를 하지 않는데 자기가 전도를 하려고 나서고 ಪವಿತ್ರಾತ್ಮ ಅವರು ನಡೆಸುತ್ತಿಲ್ಲ, ಆದ್ರೆ ಅವರೇ ಮುಂದಿಡುತ್ತಿದ್ದಾರೆ ಕಾಲು 자기가 ಹೆಜ್ಜೆಗಳನ್ನು ಮುಂದೆ. 간절하게 사람들 만나 복음을 전하려고 하고 있어요. ಅವರೆಲ್ಲರೂ ಕೂಡ ಸಿನ್ಸಿಯರಾಗಿ ಹೋಗಿ ಸುವಾರ್ತೆ ಸಾರಬೇಕೆಂದುಕೊಳ್ಳುತ್ತಾರೆ. 근데 걔가 전혀 상관없는 일을 하고 있다. ಅವರೆಲ್ಲರೂ ಕೂಡ ಕಾರ್ಯ ಮಾಡ್ತಿರೋದು ದೇವರ ಒಂದು ಈ ಪವಿತ್ರಾತ್ಮನ ಯೋಜನೆ ಇಲ್ಲದೆ 물론 ಮಾಡುತ್ತಿದ್ದಾರೆ. 전도하는 게 좋은 일인데 ಹೌದು, ಸಾಕ್ಷೀಕರಿಸೋದು ಒಳ್ಳೆ ಸಂಗತಿ ಅದು. 전도하는 것보다 귀하고 아름다운 일이 어디 ಯಾವುದು 있습니까? ಸುಂದರವಾಗಿರೋದು ಇನ್ನು ಹೆಚ್ಚಾಗಿ ಆ ಒಂದು ಸಾಕ್ಷೀಕರಿಸೋದು 그래 ಬಿಟ್ಟು. 그 귀하고 아름다운 일일 만큼 ಅದಷ್ಟು ಅದು ಸುಂದರವಾಗಿದೆ ಮತ್ತೆ ಅಷ್ಟು ಅಮೂಲ್ಯವಾಗಿದೆ. ಅದು 인간으로 말미암지 아니고 하나님으로 말미암아야 한다. ಅದು ಒಂದು ಮನುಷ್ಯನದಲ್ಲ, ದೇವರದಾಗಿರಬೇಕು. 여러분 하나님의 계획에 따라서 ದೇವರ ಒಂದು ಯೋಜನೆ ಪ್ರಕಾರ, 하나님의 인도를 따라서 ದೇವರ ಒಂದು ಮಾರ್ಗದರ್ಶನ ಮೂಲಕ 아니 그냥 자기 몸을 하나님께 드리는 것이고 ಅದು ಮನುಷ್ಯರು ತಮ್ಮ ದೇವರಿಗೆ ಕೊಡುವುದು. 하나님이 그 몸을 따라서 사용해서 하나님 당신의 영혼을 구원한 일을 하신다. ದೇವರನ್ನು ಉಪಯೋಗಿಸಿಕೊಳ್ಳುತ್ತಾನೆ ತನ್ನ ಒಂದು ಆತ್ಮಗಳನ್ನು ರಕ್ಷಿಸೋದಕ್ಕೋಸ್ಕರ. 그래서 하나님의 역사가 있는 그 모든 역사들을 보면 ನಾವೆಲ್ಲ ಯಾವಾಗ ದೇವರ ಒಂದು ಕೆಲಸ ನೋಡುತ್ತೇವೆ ಎಲ್ಲವನ್ನು, 특히 하나님 앞에 쓰임을 받은 그 종들의 기록을 ನಾವು 보면 ನೋಡುವಾಗ ಯಾರೆಲ್ಲ ಕೂಡ ಸೇವಕರು ದೇವರಿಂದ ಉಪಯೋಗಿಸಲ್ಪಟ್ಟವರೆಲ್ಲರೂ ಕೂಡ 놀라운 그들이 일한 일들 속에 인간의 의지나 인간의 그 계획이나 그런 게 전혀 ಆದ್ರೆ 없다는 ಅದ್ಭುತವಾಗಿ ನೋಡುವಾಗ ಆ ಒಂದು ಮನುಷ್ಯರಲ್ಲಿ ಯಾವುದೇ ತರಹದ ಮನುಷ್ಯರೊಂದು ಆಲೋಚನೆ ಆಗಲಿ, ಮನುಷ್ಯನ ಒಂದು ಕಾರ್ಯ ನೋಡುವುದಿಲ್ಲ ಒಳಗೆ ಅವರಲ್ಲಿ. 다만 하나님의 섭리가 하나님의 뜻이 그들의 마음을 이끌어 갔다는 거죠. ಅವರ ಹೃದಯಗಳನ್ನು ಕೂಡ ದೇವರ ಒಂದು ಕಾರ್ಯ ಮತ್ತೆ ದೇವರ ಒಂದು ಯೋಜನೆ ನಡೀತಾ ಇದೆ. 그것이 하나님의 일이라는 것이죠. ಅದು ದೇವರ ಒಂದು ಕಾರ್ಯ, 그게 하나님의 역사라는 거죠. ಅದು ದೇವರ ಕಾರ್ಯ ಆಗಿರುತ್ತದೆ. 근데 오늘날 이 세상에는 하나님의 그 이 뜻이나 의지가 나타나기 전에 ಇವತ್ತು ಆದ್ರೆ ದೇವರ ಒಂದು ಕಾರ್ಯಗಳು, ದೇವರ ಒಂದು ಯೋಜನೆ ಕಾಣುವುದಕ್ಕಿಂತ ಮುಂಚೆ 인간들이 참 많은 계획을 세우고 ಅನೇಕ ಜನರು ತಮ್ಮ ಸ್ವಂತ ಒಂದು ಯೋಜನೆಯನ್ನು ಮಾಡಿಕೊಳ್ಳುತ್ತಾರೆ. 인간들이 정말 많은 일을 하고 있기 때문에 ಮನುಷ್ಯರೆಲ್ಲ ಒಂದು ಕೆಲಸ ಮಾಡುತ್ತಿದ್ದಾರೆ. 정작 하나님이 일할 수 있는 기회를 전혀 인간들이 주질 않고 있다. ಮನುಷ್ಯರು ಯಾವತ್ತೂ ಕೂಡ ಅವಕಾಶ ಕೊಡುವುದಿಲ್ಲ. ದೇವರು ಏನು ಕೆಲಸ ಮಾಡಬೇಕು ಅಂತಿದ್ದಾನೆ ಅವರಿಗೋಸ್ಕರ. 그래서 하나님은 제일 먼저 인간을 창조하지 않았어요. ಅದಕ್ಕೋಸ್ಕರ ದೇವರು ಮನುಷ್ಯರನ್ನು ಮೊದಲನೇದಾಗಿ ಉಂಟು ಮಾಡಲಿಲ್ಲ. 아마 제일 먼저 인간을 창조했다면 ಏನಾದ್ರು ಕೂಡ ದೇವರು ಮನುಷ್ಯರ ಮೊದಲನೇದಾಗಿ ಉಂಟು ಮಾಡಿದ್ದಾರೆ. 인간이 자기 생각을 가지고 ಮನುಷ್ಯರ ಸ್ವಂತ ಆಲೋಚನೆಯಿಂದ 하나님과 이런 이야기가 많았을 것이다. ಅವರು ಜೊತೆಗೆ ಬಹಳ ಮಾತಾಡುತ್ತಿದ್ದರು ಹೆಚ್ಚಾಗಿ. 하나님 바다는 너무 커요. ದೇವರೇ ಸಮುದ್ರ ಬಹಳ ದೊಡ್ಡದಾಗಿದೆ. 하나님 정말 저 하늘은 너무 멀어요.
멀어요. ದೇವರ ಆಕಾಶ ಬಹಳ ದೂರ ಇದೆ. 바다가 그렇게 깊으면 어떻게 고기를 잡습니까? ದೇವರ ಸಮುದ್ರ ಬಹಳ ಆಳವಾಗಿದೆ, ಹೇಗೆ ತಾನೇ ಮೀನು ಹಿಡಿಯಕ್ಕೆ ಹೋಗುದು ನಾವು? 그러면 인간들이 여러 가지 이유와 막 그걸 다 하나님의 일을 방해. ಮನುಷ್ಯರೆಲ್ಲ ಕೂಡ ಬಹಳ ಹೇಳ್ತಿದ್ರು, ಮತ್ತೆ ದೇವರ ವಾಕ್ಯವನ್ನು ನಾಶಪಡಿಸುತ್ತಿದ್ದರು. 하나님 인간을 잘 알고 계셨습니다. ಅದಕ್ಕೆ ದೇವರಿಗೆ ಮನುಷ್ಯರಂತ ಬಹಳ ಚೆನ್ನಾಗಿ 나는 ಗೊತ್ತಿತ್ತು. 제일 마지막에 만들었어. ದೇವರು ಮನುಷ್ಯರನ್ನು ಕೊನೆಯದಾಗಿ ಉಂಟು ಮಾಡಿದನು. 나는 하나님의 창조에 참여하지 ದೇವರು 못하겠어. ಭೂಮಿಯನ್ನು ಆಕಾಶ ಉಂಟು ಮಾಡುವಂತ ಭಾಗವಹಿಸಿದ ಸಮಯದಲ್ಲಿ ಮನುಷ್ಯರು 하나님 스스로 천지를 창조했어. ದೇವರೊಬ್ಬನೇ ಆ ಒಂದು ಭೂಮಿನ ಆಕಾಶ ಉಂಟು ಮಾಡಿದನು. 하나님 기뻐하는 그 뜻을 따라 천지를 ಆತನ 창조하셨고 ವಾಕ್ಯದ ಮೂಲಕ ಆತನು ಸೃಷ್ಟಿಯನ್ನು ಉಂಟು ಮಾಡಿದನು. 하나님 원하심을 따라 그 모든 걸 만들었다. ಆತನ ಒಂದು ಮಾತಿನ ಮುಖಾಂತರ ಎಲ್ಲ ಒಂದು ಸಂಗತಿಗಳು ಮಾಡಿದನು. 지금도 하나님 그렇게 일하시길 원하시고 ಅದೇ ರೀತಿಯಾಗಿ ಇವತ್ತು ಕೂಡ ದೇವರಿಗೆ ಕೆಲಸ ಮಾಡಬೇಕಿದ್ದಾರೆ. 우리가 예배를 드리거나 ಯಾವಾಗ ನಮ್ಗೆ ಆರಾಧನೆ ಇರುತ್ತದೋ, 우리가 기도를 하거나 ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೋ, 하나님의 복음을 전하거나 ಯಾವಾಗ ದೇವರ ಸುವಾರ್ತೆ ಸಾರುತ್ತೇವೆ, ನಾವು 하나님의 일을 하는 데 있어서 ದೇವರ ಒಂದು ಕೆಲಸ ಮಾಡುವಾಗ 참 많은 하나님의 종들이 ಆದ್ರೆ ನಿಜವೂ ಕೂಡ ಅನೇಕ ಜನ ಸೇವಕರು 진지하게 하나님의 뜻을 기다리며 구하는 것이 ನಿಜವೂ ಕೂಡ 아니라 ದೇವರ ವಾಕ್ಯವನ್ನು ಹುಡುಕುವುದರ ಬದಲಿಗೆ ದೇವರ ಒಂದು ಚಿತ್ತವನ್ನು ಹುಡುಕುವುದರ 자기의 ಬದಲಿಗೆ 계획이나 자기의 뜻이 강하게 반영이 되고 있기 때문에 ಅವರೆಲ್ಲರೂ ಕೂಡ ಒಂದು ಸ್ವಂತ ಒಂದು ಯೋಜನೆ, ಸ್ವಂತ ಒಂದು ಕಾರ್ಯವನ್ನು ಸ್ಥಾಪನೆ 그 ಮಾಡಿಕೊಂಡಿರುತ್ತಾರೆ. 표면적인 면으로 볼 때 하나님 일처럼 보이지만 ಹೊರಗೆ ತೋರಿಕೆಯಾಗಿ ದೇವರು ಕಾರ್ಯ ಮಾಡ್ತಾರೆ ಅಂತ ಕಾಣಿಸುತ್ತದೆ. 실제는 그것이 자기의 ಆದ್ರೆ 일이 ನಿಜವೂ 되는 ಕೂಡ 것이죠. ಅವರದಲ್ಲ, ನಿಜವೂ ಕೂಡ ದೇವರದಲ್ಲ, ಅವ್ರದ್ದು 많은 ಸ್ವಂತದಾಗಿರುತ್ತದೆ. 설교자들이 설교를 합니다. ಅನೇಕ ಪ್ರಸಂಗಿಗಳು ಧರ್ಮೋಪದೇಶ 물론 ಕೊಡುತ್ತಾರೆ. 그건 다 성경을 펴놓고 이야기를 합니다. ನಿಜವೂ ಕೂಡ ಅವರೆಲ್ಲರೂ ಕೂಡ ಸತ್ಯವನ್ನು ತೆಗೆದು ಮಾತಾಡುತ್ತಾರೆ. 그러나 성경을 펴놓고 어떻게 설교를 ಆದ್ರೆ 합니까? ಸತ್ಯವನ್ನು ತೆರೆದು ಮಾಡುತ್ತಾರೆ. ಅವ್ರೇನ್ ಹೇಳುತ್ತಾರೆ? 자기 마음에 있는 의지를 나타내기 위하여 ಅವರ ಸ್ವಂತವಿರುವಂತಹ ಒಂದು ಸ್ವಂತ ಚಿತ್ತವನ್ನು 그래서 ಹೇಳುವುದಕ್ಕೋಸ್ಕರ 성경을 이용하는 설교자들이 정말 많다. ಅನೇಕ ಜನರು ಪ್ರಸಂಗಿಗಳು ಸತ್ಯವನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಅದನ್ನು 자기 ಮಾಡುವುದಕ್ಕೋಸ್ಕರ. 하고 싶은 어떤 표현을 위해 성경을 이용하는 것이지 ಅವರೆಲ್ಲರೂ ಸ್ವಂತ ಒಂದು ಭಾವನೆಗೋಸ್ಕರ ಒಂದು ಸತ್ಯವನ್ನು 하나님의 ಉಪಯೋಗಿಸಿಕೊಳ್ಳುತ್ತಿದ್ದಾರೆ. 마음을 진지하게 나타내는 게 아니라는 거예요. ನಿಜವೂ ಕೂಡ ಅವರು ದೇವರ ಒಂದು ಹೃದಯವನ್ನು ತೋರಿಸುತ್ತಿಲ್ಲ. 우리는 그건 정말 설교하는 것처럼 보이는지 몰라도 ಅದರ ಅರ್ಥ ಅವರು ಕಾಣುವಾಗ ಅದು ಧರ್ಮೋಪದೇಶ ಅದು ಕಾಣುತ್ತೆ 정말 ಅಷ್ಟೇ. 가증한 것이. ಆದ್ರೆ ನಿಜವಾಗಿ ಕೂಡ ಅದು ಬಹಳ ಕಪಟವಾಗಿರುತ್ತದೆ. 정말 악한 것입니다. ನಿಜ ಕೂಡ ಅದು ಬಹಳ ದುಷ್ಟವಾಗಿರುತ್ತದೆ. 정말 그건 더러운 것이죠. ನಿಜ ಕೂಡ ಅದು ಬಹಳ ಹೊಲಸಾಗಿರುತ್ತದೆ. 그러면서 인간은 하나님의 뜻하고 다른 자기의 뜻을 세우고 자기의 목적을 달성하고 자기 어떤 욕망을 위하여 하나님의 말씀을 이용하는 경우가 너무 ನಿಜ ಕೂಡ ಅನೇಕ ಸಾರಿ 많습니다. ಕೂಡ ದೇವರಿಂದ ದೂರ ಹೋಗಿ, ದೇವರ ಚಿತ್ತದಿಂದ ದೂರ ಹೋಗಿ ಅವರೆಲ್ಲರೂ ಕೂಡ ತಮ್ಮ ಸ್ವಂತ ಸ್ಥಾಪನೆ ಮಾಡೋದಕ್ಕೋಸ್ಕರ ತಮ್ಮ ಚಿತ್ತವನ್ನೇ ಅವರು 그래서 인간의 ಮುಂದಿಟ್ಟುಕೊಳ್ಳುತ್ತಾರೆ. 어떤 계획 속에 하나님의 뜻은 늘 ಮನುಷ್ಯರ ಒಂದು 배신을 당하고 ಕಾರ್ಯದಲ್ಲಿ ಪ್ರತಿ ಸಾರಿ ನೋಡುವಾಗ ದೇವರ ಒಂದು ಚಿತ್ತ ಪ್ರತಿ ಸಾರಿ ಕೂಡ ದ್ರೋಹ 인간의 ಮಾಡಿರ್ತಾರೆ 하나님 ಅವರು. 속에 하나님의 마음은 늘 이제 제외를 ಮತ್ತೆ 당하고 ಮನುಷ್ಯರ ಒಂದು ಕಾರ್ಯಗಳಲ್ಲಿ ಪ್ರತಿ ಸಾರಿ ಕೂಡ ದೇವರ ಒಂದು ಹೃದಯ ಪ್ರತಿ ಸಾರಿ ಕೂಡ ತಿರಸ್ಕಾರ 자기의 ಮಾಡುತ್ತಾರೆ. 욕망이나 자기 정욕을 따라 일을 해 가고 ಮನುಷ್ಯರೆಲ್ಲರೂ ಕೂಡ 있다는 ತಮ್ಮ ಸ್ವಂತ ಆಸೆಗಳಿಗೋಸ್ಕರ, ತಮ್ಮ ಶರೀರಕ್ಕೋಸ್ಕರ ಎಲ್ಲರೂ ಕೂಡ ತಮ್ಮ 하나님 ಕಾರ್ಯ 그런 ಮಾಡಿಕೊಳ್ಳುತ್ತಾರೆ. 인간을 잘 아셨습니다. ದೇವರಿಗೆ ಮನುಷ್ಯರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. 그래서 하나님은 인간을 만들 제일 마지막에 인간을 만드셨어요. ಅದಕ್ಕೋಸ್ಕರ ದೇವರು ಮನುಷ್ಯರನ್ನು ಕೊನೆಯದಾಗಿ ಉಂಟು ಮಾಡಿದನು. 그리고 그 인간으로 하여금 모든 걸 다스리게 ನಿಜ 하자고 ಕೂಡ 했어요. ದೇವರು ಆಗ ಅವ್ರಿಗೆ ಹೇಳಿದನು, ಈ ಭೂಮಿ ಮೇಲೆ ಎಲ್ಲರೂ ಕೂಡ ನೀವು ದೊರೆತನ 그 ಮಾಡಿರಿ 인간에게 ಅಂತ. 복을 ಮತ್ತೆ 주셨습니다. ಆತನು ಜನರ ಮನುಷ್ಯರ ಆಶೀರ್ವಾದಿಸ 그리고 ಮಾಡಿದನು. 생육하고 번성하라고 말했어요. ಮತ್ತೆ ಆತನು ಹೇಳಿದ್ರು, ಬಹುಸಂತರೊಳಗೆ ಹೆಚ್ಚಿರಿ ಅಂತ. 땅에 충만하라고 하셨어요. ಮತ್ತೆ ಭೂಮಿ ತುಂಬಿಕೊಳ್ಳಿರಿ ಅಂತ ಹೇಳಿದನು. 하나님 말씀만 그렇게 하신 것이 아니라 ದೇವರು ಬರೀ ಮಾತಲ್ಲಿ ಅವ್ರಿಗೆ ಹೇಳಿಲ್ಲ ಅಷ್ಟೇ, ಅಲ್ಲಿ ಅವರಿಗೆ 인간에게 생육하고 번성하고 땅에 충만하도록 하셨습니다. ದೇವರು ಹೇಳಿದನು, ಅವರಿಗೆ ಆಶೀರ್ವದಿಸಿ ಬಹುಸಂತನೊಳಗೆ ಹೆಚ್ಚಿರಿ ಅಂತ ಹೇಳಿದನು. 땅을 정복하게 하셨어요. ಮತ್ತೆ ಈ ಭೂಮಿಯನ್ನು ದೊರೆತನ ಮಾಡಿರಿ ಅಂತ ಹೇಳಿದನು. 바다의 고기와 공중에서 땅에 움직이는 모든 생물을 다 ಮತ್ತೆ 소리하고 ಸಮುದ್ರದಲ್ಲಿರುವಂತಹ ಮೀನುಗಳ ಮೇಲೆ, ಆಕಾಶದ ಮೇಲೆ ಮತ್ತು ಪ್ರಾಣಿಗಳ ಮೇಲೆ, ಎಲ್ಲರ ಮೇಲೆ ನೀವೆಲ್ಲರೂ ಕೂಡ ದೊರೆತನ ಮಾಡಿರಿ ಅಂತ 정말 ಹೇಳಿದನು. 인간이 하나님의 마음을 받아서 ಯಾವಾಗ ದೇವರ ಹೃದಯವನ್ನು ಮನುಷ್ಯರು ಹೊಂದಿಕೊಂಡರೋ, 여러분 하나님의 마음으로 그렇게 다셨다면 얼마나 ಅವರೆಲ್ಲರೂ ಕೂಡ 복된 ನಿಜವಾಗಿ ಕೂಡ ದೇವರ ಹೃದಯ ಅನುಸಾರವಾಗಿ ಅವರೆಲ್ಲರೂ ಕೂಡ ಮಾಡಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, 저는 ಎಷ್ಟು 제가 교회 ಆಶೀರ್ವಾದಕರವಾಗಿರ್ತಿತ್ತು. 일을 하면서 교회 정말 중요한 여러 직책을 맡을 때가 ನನ್ನ 있어요. ಸಭೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಬಹಳ ಒಂದು ಪ್ರಾಮುಖ್ಯದ ಡ್ಯೂಟೀಸ್ ಗಳಲ್ಲಿ ಕೂಡ ನಾನು ಒಳಗಿದ್ದೇನೆ. 그래서 저희들 선교회에 이제 그 인사에 관한 문제를 제가 맡을 때가 있어요. ಆ ಒಂದು ಸಮಯದಲ್ಲಿ ನಮ್ಮ ಒಂದು ಮಿಷನ್ ಅಲ್ಲಿ ನಾನು ಪಬ್ಲಿಷಿಂಗ್ ಇನ್ಚಾರ್ಜ್ ಆಗಿದ್ದೆ, ಉಸ್ತುವಾರಿ ಆಗಿದ್ದೆ. 그래서 저하고 몇몇 목사님들이 어떤 사람은 어떤 일을 맡기고 어떤 사람은 어떤 일을 하고 그런 일을 제가 맡게 ನಾನು 됐어요. ಮತ್ತೆ ಕೆಲವೊಂದು ಪಾಶ ಎಲ್ಲರೂ ಕೂಡ ಉಸ್ತುವಾರಿ ಆಗಿದ್ದು, ಈ ಒಂದು ಮನುಷ್ಯನ ಏನ್ ಮಾಡಬೇಕು, ಈ ಒಂದು ಮನುಷ್ಯನ ಏನ್ ಮಾಡಬೇಕು ಅಂತ. 그런데 그 일을 제가 맡아서 제가 참 마음에 두려운 마음이 들었어요. ನಾನು ಗುರುತಿಸೋರ ಬಗ್ಗೆ ಎಲ್ಲ ಕೂಡ ಉಸ್ತುವಾರಾಗಿದ್ದಾನಲ್ಲ ಕೂಡ ಅವನ ಸಮಯದಲ್ಲಿ ನನ್ನ ಹೃದಯದಲ್ಲಿ ನಾನು ಬಹಳ ಭಯಪಟ್ಟೆ. 나도 인간이고 저 사람도 인간인데 ನಾನು ಕೂಡ ಮನುಷ್ಯರೇ, ಆ ಒಂದು ಮನುಷ್ಯರೆಲ್ಲರೂ ಕೂಡ ಮನುಷ್ಯರೇ. 나도 복음 전도자, 저 형제도 복음 전도자인데 ನಾನು ಸುವಾರ್ತೆ ಸಾರುವವನು, ಆ ಸಹೋದರನು ಕೂಡ ಸುವಾರ್ತೆ ಸಾರುವವನು. 내가 어떻게 한 사람의 거처를 이렇게 저렇게 결정할 수가 있느냐? ಆದ್ರೆ ನಾನು ಯಾರು ತಾನೇ ತೀರ್ಮಾನ ಮಾಡಕ್ಕೆ ಈ ಒಂದು ಮನುಷ್ಯನು ಎಲ್ಲಿ ಅಂತ ಹೋಗಬೇಕು ಅಂತ ಹೇಳಲಿಕ್ಕೆ? 내가 당연히 그 어떤 형제에게 어떤 직분을 주고 어떤 형제 어떤 지역을 다스리게 할 수는 그런 권한이 내가 어떻게 할 수가 있는가? ನಾನು ಹೇಗೆ ತಾನು ಉಸ್ತುವಾರಿ ಮಾಡಲಿ, ಈ ಒಂದು ಸಭೆ ಸಹೋದರ ಇಲ್ಲಿ ಹೋಗಬೇಕು, ಈ ಒಂದು ಸಹೋದರಿ ಇಲ್ಲಿ ಹೋಗಬೇಕು ಅಂತ ನಾನು ಹೇಳಲಿಕ್ಕೆ? 정말 우리 교회 선교에 있는 그 목회자들이나 선교사들이나 성도들이 내 결정에서 그들의 어떤 그
그 거처가 결정이 되고 위치가 결정된다면 ನಮ್ಮ ಒಂದು ಸಭೆಯಲ್ಲಿರುವಂತಹ ನಾನು ಮಿಷನರಿಗಳು ನಮ್ಮನ್ನು ಮತ್ತೆ ನಮ್ಮ ಪ್ರೇರಣೆ ಸಭೆಯಲ್ಲಿರುವಂತಹ ಸಹೋದರಗಳು ನಾನೇನಾದ್ರು ಕೂಡ ತೀರ್ಮಾನ ಮಾಡಿದ್ದಾರೆ ಅವರಿಗೆ ನಮ್ಮ ಒಂದು ಮಿಷನರಿಗಳು ಮತ್ತೆ ಸೇವಕರು ಮತ್ತೆ ನಮ್ಮ ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಇಲ್ಲಿಗೆ ಜಾಗ ಅವ್ರಿಗಿರುವಂತಹ ಎಲ್ಲ ಒಂದು ಸ್ಥಳಗಳು ನಾನು ತೀರ್ಮಾನ ಮಾಡಿದ್ದಾರೆ ನಾನೊಬ್ಬ ಸಂತೋಷವಿಲ್ಲದ ಮನುಷ್ಯ ಆಗಿರುತ್ತೇನೆ. 그 난을 갖고 있다는 그 부분에 대해서 정말 저는 그게 너무너무 부담스러워요. ಆದ್ರೆ ಮನುಷ್ಯನಾಗಿ ನಾನು ಎಲ್ಲವನ್ನು ಕೂಡ ಮಾಡಲಿಕ್ಕೆ ತೀರ್ಮಾನ ಮಾಡಬಹುದು ಅವರ ಒಂದು ಇರುವಂತ ಜಾಗ ಅದೆಲ್ಲವೂ ಕೂಡ ಆದ್ರೆ ಆ ಒಂದು ಸ್ಥಾನ ನನಗೆ ಬಹಳ ಭಯ ಇತ್ತು. 내가 뭔데 내가 인간이 다른 어떤 형제 보고 너는 아프리카에 가서 복음을 전해라. 아니 너는 저 브라질에 가서 복음 전해라. 내가 어떻게 그걸 결정할 ನಾನು 수 ಹೇಗೆ ತಾನೆ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಆ ಒಂದು ಸಹೋದರಿಗೆ ಓ ಸಹೋದರ ನೀನು ಹೋಗಿ ಆಫ್ರಿಕಾದಲ್ಲಿ ನೀನು ಸುವಾರ್ತೆ ಸಾರು ಓ ಸಹೋದರ ನೀನು ಬ್ರೆಜಿಲ್ಗೆ ಹೋಗಿ ನೀನು ಸುವಾರ್ತೆ ಸಾರು ನಾನು ಹೇಗೆ ತಾನೆ ಅವರಿಗೆ ಹೇಳಲಿಕ್ಕೆ ಸಾಧ್ಯ. 저는 굉장히 제가 어떻게 할 줄을 몰랐어요. ನಿಜವಾಗಿ ಕೂಡ ಯಾವಾಗ ಆ ಒಂದು ಸ್ಥಾನದಲ್ಲಿ ನನಗೆ ಇಟ್ಟರು ಅದ್ರ ಉಸ್ತುವಾರಿ ಅಂತ ನಿಜವಾಗಿ ಕೂಡ ಏನ್ ಮಾಡ್ಬೇಕಂತ ಗೊತ್ತಿರಲಿಲ್ಲ 그 ನನಗೆ. 부분에 대해 내 마음에 정돈이 되질 않았어요. ಯಾಕಂದ್ರೆ ಆ ಒಂದು ಹೃದಯದಿಂದ ನಿಜವಾಗಿ ಕೂಡ ನನ್ನ ಹೃದಯ ಸರಿಯಾಗಿ ಒಳಗೆ ಬೀಳಲಿಲ್ಲ. 내가 이 선교에 중대한 책임을 맡았다고 ನಿಜವಾಗಿ ಕೂಡ 하지만 ನಮ್ಮ ಸಭೆಯಲ್ಲಿ ಬಹಳ ಪ್ರಾಮುಖ್ಯದ ಸಂಗತಿಗೆ ನಾನು ಉಸ್ತುವಾರಿಯಾದೆ. 나는 종인데 내가 어떻게 다른 형제의 다른 목회자의 거처를 결정하는가. ನಾನೊಬ್ಬ ಸೇವಕ ಹೇಗೆ ತಾನು ಇನ್ನೊಬ್ಬ ಸಹೋದರನ ಮತ್ತೆ ಇನ್ನೊಬ್ಬ ಒಂದು ಮಿಷನರಿಯ ಒಂದು ಜಾಗವನ್ನು ನಾನು ಹೇಳಲಿಕ್ಕೆ ಸಾಧ್ಯ. 때때로 어떤 목회자들이 목회를 하다 잘못할 수가 있고 선교사들이 실수할 수가 있을 때 ಆದ್ರೆ ಆ ಒಂದು ಸಮಯದಲ್ಲಿ ಮಿಷನರಿಗಳು ಏನಾದ್ರು ಕೂಡ ತಪ್ಪಾಗಿ ಮಾಡಿದ್ರೆ ಅವರ ಮಿಷನ್ಗಳು ಏನಾದ್ರು ಕೂಡ ತಪ್ಪಾಗಿ ಏನಾದ್ರು ಮಾಡಿದ್ರೆ 내가 어떻게 당신은 그 교회 지역 선교를 그만둬야겠다. 내가 어떻게 그렇게 말할 수가 있느냐. ನಾನು ಹೇಗೆ ತಾನು ಹೇಳಕ್ಕೆ ಸಾಧ್ಯ ನೀನು ಒಂದು ಸೇವೆ ನೀನು ಬಿಟ್ಟು ಬಿಡು ಅಂತ. 그럼 저는 정말 그 일을 내 마음에 부담스러워 받아들일 수. ಅದು ನನಗೆ ಬಹಳ ಭಾರವಾಗಿತ್ತು. ನನ್ನ ಹೃದಯದಲ್ಲಿ ಅದನ್ನು ಒಪ್ಪಿಕೊಳ್ಳಲಿಲ್ಲ ನಾನು. 저는 주님 앞에 기도를 드렸어요. ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ದೆ. 하나님 인간이 인간을 다스린다는 것은 불행한 ದೇವರೇ ಮನುಷ್ಯರು ಮನುಷ್ಯರ ಮೇಲೆ ಆಳ್ವಿಕೆ ಮಾಡುವುದು ಬಹಳ ಅದು ಸಂತೋಷವಿಲ್ಲದ ಸಂಗತಿ ನನಗೆ. 인간의 어떤 거처를 결정하고 운명을 좌우한다면 그건 정말 ದೇವರ ಎದುರಿದೆ ಕೂಡ ಇನ್ನೊಬ್ಬ ಮನುಷ್ಯನ ಇರುವಂತ ಜಾಗವು ಮತ್ತೆ ಇನ್ನೊಬ್ಬ ಮನುಷ್ಯನ ನಂಬಿಕೆ ತೀರ್ಮಾನ ಮಾಡುವುದು ಬಹಳ ಒಂದು ಕಷ್ಟ ನನಗೆ. 정말 이런 위치를 갖는 걸 내 마음에 원치 않습니다. ನಿಜವಾಗಿ ಕೂಡ ಇಂಥ ಒಂದು ಸ್ಥಾನದಲ್ಲಿ ಇರಬಾರ್ದಂತಿದ್ದೇನೆ ದೇವರೇ ನಾನು. 하나님 이 일을 어떻게 해 주시기를 ದೇವರೇ ನಾನು ನಂಬುತ್ತೇನೆ ನಿನ್ನನ್ನು ಸಹಾಯ ಮಾಡುತ್ತೆ ಮತ್ತೆ ಇದನ್ನು ತೆಗೆದುಕೊಳ್ಳುತ್ತೀಯ 그 ಅಂತ. 문제 때문에 굉장히 많이 ಈ ಒಂದು ಸಮಸ್ಯೆ ನಿಮಿತ್ತ ನಾನು ಬಹಳ ಪ್ರಾರ್ಥನೆ ಮಾಡಿದೆ. 아니면 내가 정당하게 인사를 결정했다고 할지라도 ನಾನು ಸುಮ್ಮನೆ ಕೂಡ ಅವರ ಒಂದು ತೀರ್ಮಾನ ಮಾಡಬಹುದು ಎಲ್ಲಿ ಹೋಗಬಹುದು ಅವರೆಲ್ಲ ಅಂತ. 그 본인들이 내가 인사를 하는 그분에 못마땅히 생각할 수가 있을 거라는 마음이 들었어요. ಆದ್ರೆ ಹೊಂದಿಕೊಂಡಂತ ಒಂದು ಕಾರ್ಯದಿಂದ ಒಂದು ಮನುಷ್ಯರು ಸಂತೋಷವಾಗಿರುವುದಿಲ್ಲ. 내가 영재에게 이런 직분을 맡아 일을 하라고 했을 때 ಯಾವ ಒಂದು ಸಹೋದರಿಗೆ ಕೆಲವೊಂದು ಕೆಲಸ ಕೊಟ್ಟು ಆ ಒಂದು ಕೆಲಸದ ಉಸ್ತುವಾರಿ ಮಾಡುವ ಅಂತ 나는 ಹೇಳುವಾಗ 이런 일을 하고 싶은데 왜 이런 일을 맡기냐고 불평스럽지 않겠는가. ಇದ್ರ ಅವ ಸಹೋದರ ಗುಣಗುಟ್ಟುತ್ತಾನೆ ನಾನು ಇಂಥದ್ದು ಕೆಲಸ ಮಾಡುವುದಿಲ್ಲ ನಾನು ತಂದು ಕೆಲಸ ಮಾಡುತ್ತೀನ ಅಂತ. 만일에 내가 하나님 앞에 말씀을 전하고 있는데 ನಾನು ಈ ದೇವರ ಸುವಾರ್ಥ ಸಾರುವಾಗ ಈ ರೀತಿಯಾಗಿ 다른 분들이 나를 너는 말씀을 전하지 말고 가서 운전하라고 그런다면 내 마음에 따를 수 있었는지 모르겠는데 불평스러운 마음이 일어날 거라는 것입니다. ನಿಜವಾಗಿ ಕೂಡ ಅವ್ರಿಗೆ ಏನಾದ್ರು ಕೂಡ ನೀನು ಸುವಾರ್ಥ ಸಾರಕ್ಕೆ ಹೋಗಬೇಡ ನೀನು ಬೇರೆ ಒಂದು ಮಾಡು ಅಂತ ಹೇಳುವಾಗ ನನ್ನ ಹೃದಯದಲ್ಲಿ ಅದನ್ನು ಕೂಡ ಗುಣಗುಟ್ಟುತ್ತೇನೆ. 저는 그러한 부분에 대해 제 마음에 참 오랫동안 고민하고 괴로워했어요. ಯಾಕಂದ್ರೆ ಇದರ ಒಂದು ನಿಮಿತ್ತ ನಾನು ಬಹಳ ದಿನಗಳ ಕಾಲ ಇದನ್ನು ಬಹಳ ನೋವು ಪಟ್ಟ ಒಳಗೆ 그래서 ನಾನು. 제가 그런 부분에 대해 기도할 수밖에 없어요. ಅದ್ರ ನನಗೆ ಯಾವುದೇ ಅವಕಾಶ ಇಲ್ಲದೆ ನಾನು ಇದ್ರ ಬಗ್ಗೆ ಪ್ರಾರ್ಥನೆ ಮಾಡಬೇಕಾಯಿತು. 저는 하나님이 내게 마음을 주셨습니다. 어떤 마음을 주셨어요. ಒಂದು ದಿನ ದೇವರು ನನಗೆ ಒಂದು ಹೃದಯವನ್ನು ಕೊಟ್ಟರು. 그래 네가 어떤 형제의 거처를 결정하고 그걸 좌우하는 그건 악한 일이다. ನೀನು ತೀರ್ಮಾನ ಮಾಡಿದ್ರೆ ಈ ಒಂದು ಸಹೋದರ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕಂತ ಹೇಳಿದ್ರೆ ಅದು ದುಷ್ಟತನ. 난 너에게 어떤 형제 운명이나 그 문제를 좌우하라고 하지 않았다. ನಾನು ಯಾವತ್ತೂ ಕೂಡ ನಿನಗೆ ಹೇಳಿಲ್ಲ ಇನ್ನೊಂದು ಸಹೋದರ ಒಂದು ನಂಬಿಕೆಯನ್ನ ತೀರ್ಮಾನ ಮಾಡುವಂತ. 그러나 내가 어떤 형제를 아프리카 보내기를 원했을 때 ನಾನು ಯಾವಾಗ ಒಂದು ಸಹೋದರನು ಕೂಡ ಆಫ್ರಿಕಾ ಕಳಿಸುತ್ತೇನೆ ಅಂದುಕೊಳ್ಳುತ್ತೇನೋ 네가 나의 종으로서 내 뜻을 알아서 그렇게 하는 건 그건 네가 하는 것이 아니다. ಯಾವಾಗ ನೀನು ನನ್ನ ಸೇವಕನಾಗಿರುತ್ತೀಯೋ ಯಾವಾಗ ನನ್ನ ಸೇವೆ ಮಾಡುತ್ತೀಯೋ ಆಗ ನೀನ್ ಕಳಿಸುತ್ತಿರುವುದಿಲ್ಲ ನಾನು ಕಳಿಸುತ್ತೇನೆ. 내 마음에 주셨어. ದೇವರು ಆ ಒಂದು ಹೃದಯವನ್ನು ಕೊಟ್ಟು ನನಗೆ. 아 그렇구나. ಓ ಅದು ಸರಿ. 나는 우리 교회 우리 선교 안에 모든 전도자들이 그 인사 문제를 내가 결정하는 것이 아니라 하나님이 결정을 해야 ಈ ಸಹೋದರ ಸಹೋದರನ್ನು ನಾನು ಕಳಿಸುವುದು ಮತ್ತೆ ತೀರ್ಮಾನ ಮಾಡುವುದು ನಾನಲ್ಲ ತೀರ್ಮಾನ ಮಾಡುವುದು ದೇವರು ತೀರ್ಮಾನ ಮಾಡುವುದು. 그래서 하나님이 그 어떤 일을 보여줘 나는 그렇게 할 수가 있구나. ಯಾವಾಗ ದೇವರು ನನಗೆ ತೋರಿಸುತ್ತಾನೋ ಅದನ್ನು ನಾನು ಮಾಡಬಹುದು. 그 뒤부터 저희들이 그런 인사 문제를 두었을 때 우리들이 모여서 며칠 동안
기도를 ಯಾವಾಗ 하면서 ಇದರ ಒಂದು ಸಮಸ್ಯೆ ಇರುತ್ತದೋ ಎಲ್ಲರೂ ಕೂಡ ಕಳಿಸೋದು, ಅವೆಲ್ಲರೂ ಕೂಡ ಸೇರಿಕೊಂಡು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೆವು 하나님 ನಾವು. 이번에 우리 개인의 의견이 들어가지 않게 되기를 바랍니다. ದೇವರನ್ನ ನಂಬುತ್ತೇವೆ, ಎಲ್ಲರ ಒಂದು ಅನಿಸಿಕೆ ಎಲ್ಲವೂ ಕೂಡ ಒಳಗಿಡಪಡುವುದಿಲ್ಲ ಅಂತ. 그리고 나는 좋아하는 사람도 없고 미워하는 사람도 없게 되기를 바랍니다. ನಾನು ಪ್ರಾರ್ಥಿಸುತ್ತೇನೆ, ನಾನು ಇವರ ಪರವಾಗಿ ಅಲ್ಲ ಅಂತಲ್ಲ, ಅವರ ಪರವಾಗಿ ಅಂತಲ್ಲ. 주님이 높이는 자를 나는 높이게 되기를 바랍니다. ದೇವರೇ, ನೀನ್ ಯಾರು ಹೆಚ್ಚಿಸಬೇಕೆಂದು ಅವರ ಹೆಚ್ಚಿಸುತ್ತೇನೆ. 주님이 낮추는 자를 나도 낮추게 ದೇವರೇ, ನಾನು 되기를 ಮತ್ತೆ 바랍니다. ನಿನ್ ತಗ್ಗಿಸುತ್ತೇನೆ, ಯಾರು ನಿನ್ ತಗ್ಗಿಸು ಅಂತ ಹೇಳ್ತೀವಿ. 주님이 사랑하는 자를 나도 사랑하게 ದೇವರೇ, 해주시고 ನಾನು ನೀನ್ ಪ್ರೀತಿ ಮಾಡು, ನಾನು ಪ್ರೀತಿ ಮಾಡುವಂತೆ ಸಹಾಯ ಮಾಡು. 주님이 미워하는 자 나도 미워하게 해주시고 ದೇವರೇ, ದ್ವೇಷ ದ್ವೇಷ ಮಾಡುವಂತೆ ಕೊಡು 그 ನನಗೆ. 내가 그때부터 우리들이 전도자 인사나 그런 문제 있을 때마다 우리들이 며칠씩 모여서 ಯಾವಾಗ 기도 ಕೂಡ ನಾವೆಲ್ಲ ಹೊರಗೆ ಕಳಿಸುವಂತ ಒಂದು ಸಮಸ್ಯೆ ಇರುತ್ತೇವೆ, ಎಲ್ಲರೂ ಕೂಡ ಸೇರಿಕೊಂಡು ಪ್ರಾರ್ಥನೆ 그래 ಮಾಡುತ್ತಿದ್ದೆವು. 그런 일을 해놔도 더 잘 풀리지 아니하면 ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಅದು ಕೆಲಸ ಆಗಲಿಲ್ಲ ಅಂದ್ರೂ ಕೂಡ 우리가 모든 일을 그대로 놓고 ನಾವೆಲ್ಲ ಕೂಡ ಅಲ್ಲೇ ಬಿಟ್ಟು ಆ ಸಂಗತಿಗಳನ್ನ 우리 기도하기를 ಮತ್ತೆ 시작합니다. ನಾವು ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭಿಸುತ್ತಿದ್ದೆವು. 그래서 그 기도가 끝나 다시 우리가 그 문제를 ಪ್ರಾರ್ಥನೆ 의논합니다. ಮಾತಾಡಿದಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಸಾರಿ ಅದರ ಬಗ್ಗೆ ತೀರ್ಮಾನ ಚರ್ಚೆ 그러니까 다시 ಮಾಡ್ತಿದ್ದೆವು. 내 마음에 어떤 일이 잘 풀려지고 마음에 평안이 없으면 또 다시 우리는 기도합니다. ಯಾವಾಗ ಆ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ಪರಿಹಾರ ಮಾಡಲು ಇನ್ನೊಂದ್ಸರಿ ಏನಾದ್ರು ಕೂಡ ಅನುಮಾನದಿರದಲ್ಲಿ ಮತ್ತೊಂದು ಸಾರಿ ಪ್ರಾರ್ಥನೆ 그래서 우리가 ಮಾಡುತ್ತಿದ್ದೆವು. 기도를 정말 이것이 하나님의 뜻이라고 우리 마음에 믿어질 때 ಯಾವಾಗ ಅದನ್ನು ಪ್ರಾರ್ಥನೆ ಮಾಡಿ ಮತ್ತೆ ಇದು ದೇವರ ಚಿತ್ತ ಅಂತ ನಾವು ನಂಬುತ್ತಿದ್ದೆವು. 물론 우리 인간이기 때문에 하나님 뜻도 잘 모르고 우리 인간의 생각이 많이 들어갈 때가 ನಿಜವಾಗಿ 있지만 ಕೂಡ ನಾವು ಒಂದು ಮನುಷ್ಯರು ದೇವರ ಚಿತ್ತ ನಮಗೆ ಎಲ್ಲವೂ ಕೂಡ ಗೊತ್ತಾಗಿದೆ, ಅದಕ್ಕೋಸ್ಕರ ನಾವು ಮನುಷ್ಯರ ಒಂದು ಆಲೋಚನೆ ಬಳಸುತ್ತೇವೆ. 그런 일을 두고 우리 하나님의 뜻을 구하고 하나님을 찾는 마음을 갖게 됐어요. ಆದ್ರೆ ಅದರ ಒಂದು ಮುಂದೆ ದೇವರ ಒಂದು ಹೃದಯ ಹುಡುಕಲಿಕ್ಕೆ ಮತ್ತೆ ದೇವರ ಒಂದು ಹೃದಯ ಮುಂದೆ ಬಂದೆವು. 그래서 그 일을 우리 인사를 맡은 여러 목사님들이 모여서 때로는 금식을 하고 때로는 밤을 새워가며 기도를 합니다. ಯಾವಾಗಲೂ ಕೂಡ ಪಾಸ್ಟರ್ಗಳು ಕೂಡ ನಾವು ಕಳಿಸಬೇಕಿದ್ದೆವು, ಎಲ್ಲರೂ ಕೂಡ ಸೇರಿ ನಾವೆಲ್ಲ ಕೂಡ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದೆವು ಅವರು ಕಳಿಸೋದಕ್ಕೋಸ್ಕರ. 우리가 이제 전도자들이나 선교사 인사의 문제를 결정을 해서 ಮತ್ತೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡುತ್ತಿದ್ದೆವು, ಯಾವ ಒಂದು ವಿಷಯದಲ್ಲಿ ಹೋಗಬೇಕಂತ ಎಲ್ಲರೂ ಕೂಡ ಸಮಸ್ಯೆನ ಕೂಡ ಪರಿಹಾರ 근데 ಮಾಡಿಕೊಳ್ಳುತ್ತಿದ್ದೆವು. 그러한 부분에 다 만족하는 게 아닙니다. ಆದ್ರೆ ಇನ್ಯಾರು ಕೂಡ ಅದರಿಂದ ತೃಪ್ತಿ ಆಗಿಲ್ಲ. 여러분 사역자들이나 그 선교사들이 자기 어떤 생각을 가질 때 거의 불편을 느끼는 걸 저도 느낄 수 있어요. ಯಾವಾಗ ಸೇವಕರು ಮತ್ತೆ ಮಿಷನರಿಗೆ ತಮ್ಮ ಸ್ವಂತ ಆಲೋಚನೆ ಇರುತ್ತದೆ, ಅವರು ಗುಣಗುಟ್ಟುತ್ತಿದ್ದರು. 그러나 그 부분은 내 개인적인 의견 들어가지고 하나님의 뜻이었다는 걸 알고 있기 때문에 ಅದರಲ್ಲಿ ಕೂಡ ಖಚಿತವಾಗಿ ಗೊತ್ತಿತ್ತು, ಇದು ನನ್ನ ಒಂದು ಸ್ವಂತ ತೀರ್ಮಾನ ಅಲ್ಲ, ಇದು ದೇವರ ಒಂದು ತೀರ್ಮಾನ ಅಂತ. 비록 그 이끌림 받는 그 사람이 불평을 한다고 해도 우리 마음은 자유롭고 ಯಾರೆಲ್ಲ ಕೂಡ ಅವರ 감사할 ಕಾರ್ಯಕ್ರಮ ಹೊಂದಿಕೊಂಡವರೆಲ್ಲರೂ ಕೂಡ ಹೃದಯದಲ್ಲಿ ಗುಣಗಟ್ಟಿದ್ದರು. ಬಟ್ ಆದರೆ ನಮ್ಮ ಹೃದಯದಲ್ಲಿ ಸಂತೋಷ ಇತ್ತು, 내가 한 게 ಸಮಾಧಾನ 아니라 ಇತ್ತು. 주님이 하신 것인데 ಇದು ನಾನ್ ಮಾಡುತ್ತಿಲ್ಲ, ದೇವರು ಮಾಡುತ್ತಿದ್ದಾನೆ. 그 뜻을 따라서 우리가 이야기한 것뿐이기 ಯಾಕಂದ್ರೆ 때문에 ನಾವೆಲ್ಲ ಕೂಡ ದೇವರ ವಾಕ್ಯ ಅನುಸಾರವಾಗಿ ದೇವರ ಒಂದು ಕೆಲಸ ಅನುಸಾರವಾಗಿ 우리는 ಮಾತಾಡಿದೆವು. 오래오래 그 주의 뜻을 구하게 되기를 ನೀವು ಕೂಡ 바라고 ಬಹಳ ಕೂಡ ನಿರೀಕ್ಷಿಸಿದ ದೇವರ ಒಂದು ಹಿತವನ್ನು ಹುಡುಕೋದಕ್ಕೋಸ್ಕರ 인간의 생각이 하나님의 뜻을 대신하지 않게 되기를 저는 간절히 바라는 것입니다. ನಿಜವಾಗ ಕೂಡ ನಂಬುತ್ತಿದ್ದೆವು, ಮನುಷ್ಯರ ಒಂದು ಆಲೋಚನೆಯಲ್ಲಿ ದೇವರ ಒಂದು ಆಲೋಚನೆ ಇರುವುದಿಲ್ಲ ಅಂತ. 만일에 여러분 아담이 공중의 새와 바다의 고기와 모든 생물 다스리라고 했을 때 ಯಾವಾಗ ಆದಮನು ಹೇಳಿದನು, ಭೂಮಿಯಲ್ಲಿರುವಂತಹ ಪ್ರಾಣಿಗಳ ಮೇಲೆ ಮೀನುಗಳ ಮೇಲೆ ಎಲ್ಲರೂ ಕೂಡ ದೊರೆತನ ಮಾಡಲಿ ಅಂತ, 그럼 그 말씀은 무슨 말이냐면 하나님의 마음을 가지고 다스리라는 얘기예요. ಅದರ ಅರ್ಥ ಏನು? ದೇವರು ಒಂದು ಹೃದಯದಿಂದ ಅದರ ಮೇಲೆ ದೊರೆತನ ಮಾಡುವಂತ ಅರ್ಥ. 여러분 우리가 그 전도자 이도는 그런 일할 때 이게 하나님의 뜻이라고 확신됐을 때 하는 것처럼 ಯಾವಾಗ ಒಂದು ಸೇವಕರೊಂದು ಕಾರ್ಯ ಬರುತ್ತಿದ್ದ ಇದರ ಹೃದಯ ಕೂಡ ದೇವರ ಒಂದು ಹೃದಯ ನೀಡುತ್ತಿದ್ದ ಮೇಲೆ, 여러분 그렇다면 그건 우리가 한 것이 아니라 우리 안에 계신 주님이 하시는 ಇದನ್ನು ರೀತಿ 것이죠. ಮಾಡುವಾಗ ನಾವೆಲ್ಲ ಮಾಡುತ್ತಿರೋದು ದೇವರು, ನಮ್ಮೊಳಗಿರುವಂತ ದೇವರು ಇದನ್ನು 우리가 ಮಾಡುತ್ತಿರೋದು. 선을 행하는 것도 ಮತ್ತೆ ನಾವು ಕೂಡ ಒಳ್ಳೆಯ ಕೆಲಸ ಮಾಡುವಾಗ 내가 선을 행하는 것하고 내 안에 주님이 행하시는 것하고 전혀 다릅니다. ಬದಲಿಗೆ ನಾನ್ ಮಾಡುವ ಒಳ್ಳೆತನ ಮತ್ತು ದೇವರು ಮಾಡುವ ಒಳ್ಳೆತನ ಬಹಳ ವ್ಯತ್ಯಾಸವಾಗಿದೆ. 복음을 전하는 것. ಸುವಾರ್ತೆ ಸಾರುವುದು ಕೂಡ ಅಷ್ಟೇ. 여러분 우리가 그 필립이나 아니면 아나니아나 아니면 베드로가 복음을 전할 때 자기가 하지 않은 하나님이 이해서 되어져. ಫಿಲಿಪ್, ಅನನೀಯ ಮತ್ತೆ ಪೇತ್ರ ಯಾರೆಲ್ಲ ಕೂಡ ಸುವಾರ್ತೆ ಸಾರಿದ್ರು ಅವರೆಲ್ಲ ಒಂದು ಸುವಾರ್ತೆ ಸಾರಿಲ್ಲ, ಆದ್ರೆ ದೇವರವರಲ್ಲಿ ಸುವಾರ್ತೆ 여러분 ಸಾರಿದರು. 성경 창세기 1장에서 하는 이야기가 바로 그 이야기입니다. ಅದು ಸ್ಪಷ್ಟವಾಗಿ ಆದಿಕಾಂಡ 1ನೇ ಅಧ್ಯಾಯ ನಮಗೆ ಹೇಳುತ್ತಾ ಇದೆ. 그럼 인간의 뜻이 아닌 하나님의 말씀을 따라 ಮನುಷ್ಯರ ಒಂದು ಚಿತ್ತದಂತೆ ಅಲ್ಲ, ದೇವರ ವಾಕ್ಯ ಅನುಸಾರವಾಗಿ 그것이 하나님을 기쁘시게 하는 것입니다. ಅದು ದೇವರು ಮೆಚ್ಚುವುದು. 오늘 여기까지 말씀드리겠습니다. ನಾವು ಇವತ್ತು ಇಲ್ಲಿವರೆಗೂ ಮಾತಾಡುತ್ತೇನೆ. 여러분 대단히 감사합니다. ಧನ್ಯವಾದ. 다음 시간까지 여러분 안녕히 계십시오. ಮತ್ತೆ ಬರುವವರೆಗೂ ಕೂಡ ಹುಷಾರಾಗಿ ಇರ್ರಿ.